ಸ್ವಾಮಿ ಹೇಳ್ತಾರೆ, ಪೇತ್ರ ಮುಂದೆ ಬಂದು ಹೇಳ್ತಾನೆ, ಏನಂತ ಹೇಳ್ತಾನೆ ಗೊತ್ತಾ? ನಿನ್ನಲ್ಲಿ ಜೀವವುಳ್ಳ ವಾಕ್ಯ ಉಂಟಲ್ಲ. ಹಲ್ಲೆಲೂಯ. ನಾನು ನಿನ್ನಲ್ಲಿ ಏನುಂಟು? ನಿನ್ನಲ್ಲಿ ಜೀವವುಳ್ಳ ವಾಕ್ಯ ಐತಲ್ಲಪ್ಪ, ನಿನ್ನಲ್ಲಿ ಜೀವವುಳ್ಳ ವಾಕ್ಯ ಐತಲ್ಲಪ್ಪ, ಅದಕ್ಕೆ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಿತ್ಯ ಜೀವವನ್ನು ಕೊಡುವಂತ ವಾಕ್ಯ ಯೇಸುವಿನಲ್ಲಿ ಉಂಟು. ಏನಲ್ವಾ? ಜೀವ ವಾಕ್ಯವಾ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ಜೀವ ವಾಕ್ಯವಾ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. Hallelujah.
ಆಗಲಿಲ್ಲ. ಹೋರಾಡಿಯಾಗಿರುವೆ ನಿನ್ನ ಬಿಟ್ಟು ನಾ ಏನು ಮಾಡಲಿ. ಮಕ್ಕಳಪ್ಪ ನಂಬಿಕೆ ನಿನ್ನ ಬಿಟ್ಟು ಹೃದಯದಿಂದ ಹೇಳ್ತಾ ಇದ್ದಾರೆಯ, ನಿನ್ನ ಸನ್ನಿಧಾನಕ್ಕೆ ಬಂದು ಹೇಳ್ತಾ ಇದ್ದಾರೆಯ, ನಿನ್ನ ಬಿಟ್ಟು ನಾ ಕೈಯವಿಲ್ಲದೆ ಜೀವ ಜಲ ಜೀವ ಜಲ ನಿನ್ನ ಮೇಲಿನ ದಾಹದ ಜೀವ ಜಲ ಬರಲಪ್ಪ. ಪವಿತ್ರಾತ್ಮರು ತುಂಬಿಸ್ಲಪ್ಪ, ಇವ್ರನ್ನ ಪರಿಶುದ್ಧಾತ್ಮರು ತುಂಬಿಸ್ಲಪ್ಪ. ಕರ್ತನೇ, ಈ ವಿಶೇಷವಾದ ದಿನಗಳು ಮಾತ್ರನೇ ಹುಡುಕುವಂತದ್ದಲ್ಲಪ್ಪ. ಇವರು ವೈಯಕ್ತಿಕವಾಗಿರ್ಬೇಕಾದ್ರೂ, ಓ ಯಾರು ನೋಡದೆ ಇರ್ಬೇಕಾದ್ರೂ ಕೂಡ ನಿನ್ನ ಮೇಲಿನ ವೈರಾಗ್ಯ, ನಿನ್ನ ಮೇಲಿನ ಪ್ರೀತಿ, ನಿನ್ನ ಮೇಲಿನ ಭಯ ಭಕ್ತಿ ಸ್ವಾಮಿ ಎಲ್ಲೇ ಹೋದ್ರು, ಎಲ್ಲೇ ಮರೆಯಾಗಿದ್ರು ಸ್ವಾಮಿ, ನಾವು ನಿನ್ನನ್ನು ಆಶ್ರಯಿಸಿಕೊಳ್ಳುವಂತೆ ಯೋಸೇಫನ ರೀತಿಯಲ್ಲೂ ನನ್ನನ್ನು ಕರ್ತನು ಇಲ್ಲಿ ನೋಡ್ತಾ ಇದ್ದಾರೆ. ಅಬ್ರಾಹ್ಮನ ರೀತಿಯಲ್ಲಿ ಸ್ವಾಮಿ ಕರ್ತನಿಗೆ ಶ್ರೇಷ್ಠವಾದದ್ದು ಆ ಪರಿಶೋಧನೆಯಲ್ಲೂ ಸ್ವಾಮಿ ಆ ಭಯಭಕ್ತಿಯಿಂದ ಹಿಂತೆಗೆಯಲೇ ಇಲ್ಲ. ತನ್ನ ಮಗನನ್ನು ಅರ್ಪಿಸುವ ವೇಳೆಯಲ್ಲೂ ಕೂಡ ಆ ಭಯಭಕ್ತಿಯನ್ನು ಹಿಂತೆಗೆಯಲೇ ಇಲ್ಲ. ಏಸಯ್ಯ, ಈ ಶಿಲುಬೆಯ ಧ್ಯಾನದ ದಿನಗಳಲ್ಲಿ ಯೆಶಾಯ 53ನೇ ಅಧ್ಯಾಯ ಸ್ಪಷ್ಟವಾಗಿ ಹೇಳ್ತದೆ, ಅವನು ಇಂಥವನಾದುದರಿಂದ, ನಾವನು ಇಂಥವನಾದುದರಿಂದ. ಥ್ಯಾಂಕ್ ಯು ಜೀಸಸ್. ನಿನ್ನ ಮಕ್ಕಳುಗಳು ಇಂಥವರಾಗಿರೋದ್ರಿಂದ ಸ್ವಾಮಿ, ನಿಮ್ಮನ್ನು ಹುಡುಕುವವರಾಗಿರೋದ್ರಿಂದ ಸ್ವಾಮಿ, ನಿನ್ನಲ್ಲಿ ಆಸಕ್ತಿ ಭಯಭಕ್ತಿ ಉಳ್ಳವರಾಗಿದ್ದರಿಂದ ಸ್ವಾಮಿ, ಥ್ಯಾಂಕ್ ಯು ಜೀಸಸ್. ದೊಡ್ಡವರ ಸಂಗಡ ಪಾಲಪ್ಪ, ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ಸ್ವಾಮಿ ನಿನ್ನ ಜನಗಳನ್ನ ಆಶೀರ್ವಾದ ಮಾಡಪ್ಪ. ಇವರು ಉನ್ನತ ಗಣದಲ್ಲಿ ಇರ್ಲಪ್ಪ, ನಾವು ಯೇಸು ನಾಮದಲ್ಲಿ ಆಶೀರ್ವದಿಸ್ತಿದ್ದೇವೆ. ನಿನ್ನ ಮಕ್ಕಳುಗಳು ಉನ್ನತ ಗಣದಲ್ಲಿರ್ಲಪ್ಪ, ನಿನ್ನ ಮಕ್ಕಳುಗಳು ತಲೆಯಾಗಿರ್ಲಪ್ಪ. ಈ ಉಪವಾಸದ ದಿನಗಳಲ್ಲೇ ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ನಂಬುವವರಿಗೆಲ್ಲವೂ ಸಾಧ್ಯ. ನಿನ್ನ ಮಕ್ಕಳಿಗೆ ಸ್ವಾಮಿ ಪರಲೋಕದ ದ್ವಾರಗಳನ್ನು ತೆರೆದು ಸ್ವಾಮಿ ಸ್ಥಳ ಈಡಿಸಲಾಗದಷ್ಟು ಸುವರಗಳಿಂದ ತುಂಬಿಸಯ್ಯ, ತುಂಬಿಸಯ್ಯ, ತುಂಬಿಸಯ್ಯ. ನಂಬಿಕೆಯಿಂದ ಕತ್ತು ನೋಡಿ ಕೈಗಳು ತಟ್ಟಿ ತುಂಬಿಸಯ್ಯ, ತುಂಬಿಸಯ್ಯ. ಪರಿಶುದ್ಧಾತ್ಮನ ಅಳತೆಗೆ ಮೀರಿ ಪರಿಶುದ್ಧಾತ್ಮನ ಕೆಟ್ಟವರಾದ ನಿಮಗೆ ಒಳ್ಳೆಯದನ್ನು ಗುಣವರಬಾರದು. ಪರಲೋಕದ ತನ್ನ ತಂದೆ ತನ್ನ ಪ್ರೀತಿಸುವಂತರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನ ಜೀವವಾಗಿ ನಿಮ್ಮ ಮಕ್ಕಳುಗಳನ್ನ ಸ್ವಾಮಿ ನಿನ್ನನ್ನು ಪ್ರೀತಿಸುವಂತವರಾಗಿ, ನಿನ್ನನ್ನು ಹಿಂಬಾಲಿಸುವಂತವರಾಗಿ, ನಿನ್ನನ್ನು ಹುಡುಕುವಂತವರಾಗಿ, ನಿನ್ನ ನೋಡಿ ವಿನಯಿಸುವಂತವರಾಗಿ, ನಿನ್ನ ಮೇಲೆ ಭರವಸೆ ಇಡುವಂತವರಾಗಿ ಆ ವಾಕ್ಯವನ್ನು ಜೀವಿಸ್ಲಯ್ಯ, ಆ ವಾಕ್ಯವನ್ನು ಜೀವಿಸ್ಲಯ್ಯ, ಆ ವಾಕ್ಯವನ್ನು ಜೀವಿಸ್ಲಯ್ಯ. ಈ ಪ್ರಾರ್ಥನೆ ಇಲ್ಲಿವರೆಗೂ ಅಲ್ಲಪ್ಪ, ಇವು ರಾತ್ರಿ ಮಲಗಿರಬೇಕಾದ್ರೂ ಇವು ಆತ್ಮ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಪ್ರಾರ್ಥನೆ ಆತ್ಮದಿಂದ ಅಭಿಷೇಕದಿಂದ ತುಂಬಯ್ಯ, ನೀನೇ ತುಂಬಯ್ಯ, ನೀನೇ ತುಂಬಯ್ಯ, ನೀ ತುಂಬಯ್ಯ, ನೀ ತುಂಬು ಸ್ವಾಮಿ. ಕಡೆಯದಾಗಿ ಕರ್ತ ನೋಡಿ ಹೇಳ್ರಿ, ಬಿಟ್ಟು ನಾ ಏನು ಮಾಡಲಿ, ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನೀನೇ ನನ್ನ ಆಶ್ರಯವಾಗಿ
ದಾಸರನ್ನು ನಿಮ್ಮ ಕರಗಳಲ್ಲಿ ಕೊಡ್ತೇವಪ್ಪ. ಬಂದಂಥ ಪಾಸ್ಟಮ್ಮವ್ರನ್ನು ನಿಮ್ಮ ಕರಗಳಲ್ಲಿ ಕೊಡ್ತೇವೆ ಸ್ವಾಮಿಯವ್ರ ಕುಟುಂಬ ನಿನ್ನ ಕರಗಳಲ್ಲಿ ಕೊಡ್ತೇವಯ್ಯ. ಇವರು ಸಭೆ ಸ್ವಾಮಿ ಸೇವೆಗಳಪ್ಪ ನಿಮ್ಮ ಕರಗಳಲ್ಲಿ ಕೊಡ್ತೇವಯ್ಯ. ಏಸಯ್ಯ ನಿಮ್ಮ ದಾಸರನ್ನ ಸ್ವಾಮಿ ಕರ್ತನೆ ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ ಹಾಲೆಲೂಯ ಲೋಕದ ಕಟ್ಟ ಕಡೆಯವರೆಗೂ ಸ್ವಾಮಿ ನಿಮ್ಮ ದಾಸರು ಹೋಗಿ ಸೇವೆಗಳನ್ನ ಮಾಡಿ ಅನೇಕರನ್ನ ಬಲಪಡಿಸುವಂತೆ ಹಾಲೆಲೂಯ ಕರ್ತನೆ ನೀನ್ ಕರಗಳಲ್ಲಿ ಇಟ್ಕೊಳ್ಳಯ್ಯ. ಆರೋಗ್ಯ ಬಲ ಕೊಡಯ್ಯ, ಅವಕಾಶಗಳನ್ನ ಒದಗಿಸ್ಕೊಡಯ್ಯ, ಅಗತ್ಯತೆಗಳನ್ನ ಸಂಧಿಸಯ್ಯ. ಅಭಿಷೇಕದಿಂದ ಅವ್ರು ಮಾತನಾಡಬೇಕಾದ್ರೆ ಕರ್ತನು ಸಾಕ್ಷಿ ಕೊಡ್ಲಿ ಸ್ವಾಮಿ, ಸಾಕ್ಷಿ ಕೊಡ್ಲಯ್ಯ. ಪವಿತ್ರಾತ್ಮನು ಕಾರ್ಯ ಮಾಡಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಾವು ಸಭೆಯಾಗಿ ಆಶೀರ್ವದಿಸ್ತಿದ್ದೇವಪ್ಪ. ನಿನ್ನ ದಾಸರ ಕುಟುಂಬ ಆಶೀರ್ವಾದವಾಗಲಿ, ನಿನ್ನ ದಾಸರ ಸೇವೆಗಳು ಉಜ್ಜೀವಿಸ್ಲಪ್ಪ. ಜೀಸಸ್ ಥ್ಯಾಂಕ್ ಯು ಲಾರ್ಡ್. ಎಲ್ಲ ಮಹಿಮೆ ನಿನಗೆ. ನಾನು ನಂಬ್ತೇನೆ ಸ್ವಾಮಿ ನಿಮ್ಮ ಮಕ್ಕಳುಗಳು ಒಬ್ಬೊಬ್ಬರನ್ನ ವೈಯಕ್ತಿಕವಾಗಿ ಸಂಧಿಸಿದ್ದೀಯಪ್ಪ. ಥ್ಯಾಂಕ್ ಯು. ಎಲ್ಲ ಮಹಿಮೆ ಘನತೆ ಗೌರವಗಳು ನಿಮಗೆ ಸ್ವಾಮಿ. ನಿನ್ನ ದಾಸರು ನೀನು ಉಪಯೋಗಿಸಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ದಾಸರುಗಳನ್ನು ಕೂಡ ನೀ ಶಕ್ತವಾಗಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸ್ವಾಮಿ. ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ಜೀವುಳ್ಳ ತಂದೆ. ನನ್ನ ಮನವೇ ಯೆಹೋವನೇ ಕೊಡ, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮಕ್ಕೆ ನನ್ನ ಮನವೇ ಯೆಹೋವನೇ ಕೊಡ, ಆತನ ಮಾಡಿದ ಸಕಲ ಒಂದು ಚಿಕ್ಕ ಪ್ರಾರ್ಥನೆ.